ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. 2016 ಧಾರವಾಡ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಈಗ ವಿನಯ್ ಕುಲಕರ್ಣಿ ದೋಷಿ ಅಂತ ಆಗಿದೆ. ನಾಳೆ ಎಷ್ಟು ವರ್ಷ ಶಿಕ್ಷೆ ಅನ್ನುವಂಥದ್ದು ಪ್ರಕಟವಾಗುತ್ತೆ. ಹತ್ಯೆಯಾದ ಯೋಗೇಶ್ ಗೌಡ ಮನೆಗೆ ಪೊಲೀಸ್ ಭದ್ರತೆಯನ್ನ ಈಗ ನೀಡಲಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರಿಂದ ಈಗ ಭದ್ರತೆಯನ್ನ ನೀಡಲಾಗಿದೆ. ಧಾರವಾಡ ತಾಲೂಕಿನ ಗೋವನ್ಕೊಪ್ಪದಲ್ಲಿರುವ ಯೋಗೇಶ್ ಗೌಡ ನಿವಾಸ ಹೆಚ್ಚಿನ ಭದ್ರತೆಯನ್ನ ಕೊಟ್ಟಿದ್ದಾರೆ. ಯೋಗೇಶ್ ಗೌಡ ಹತ್ಯೆ ಪ್ರಕರಣ ತೀರ್ಪು ಪ್ರಕಟವಾಗಿದೆ ಈಗ. ಸೊ ಈ ತೀರ್ಪಿನಲ್ಲಿ ಈಗ ವಿನಯ್ ಕುಲಕರ್ಣಿ ದೋಷಿ ಆಗಿದ್ದಾರೆ, ಅಂದರೆ ಅಪರಾಧಿ, ಈ ಕೊಲೆಯಲ್ಲಿ ಸಂಚನ ಮಾಡಿದ್ದಾರೆ, ಪಿತೂರಿಯನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಬಿಜೆಪಿ ಮುಖಂಡ ಯೋಗೇಶ್ವರ್ ಗೌಡ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕರಾದಂಥ ವಿನಯ್ ಕುಲಕರ್ಣಿ ಅವರ ಮೇಲೆ ಈಗ ಅಪರಾಧ ಸಾಬೀತಾಗಿರುವಂಥದ್ದು. ಹಿನ್ನೆಲೆಯಲ್ಲಿ ಕೊಲೆಯಲ್ಲಿ ಭಾಗಿಯಾದಂಥ ಎಲ್ಲರಿಗೂ ಕೂಡ ಈಗ ಅಪರಾಧಿ ಅಂತ ಘೋಷಣೆ ಆಗಿದೆ. ನಾಳೆ ಶಿಕ್ಷೆಯ ಒಂದು ಪ್ರಮಾಣ ಪ್ರಕಟ ಆಗಲಿದ್ದು, ನಾನೀಗ ಯೋಗೇಶ್ವರ್ ಗೌಡರ ಮನೆಯಲ್ಲಿರುವಂಥದ್ದು ಧಾರವಾಡ ತಾಲೂಕಿನ ಗೋವನಕೊಪ್ಪದಲ್ಲಿರುವಂತಹ ಮನೆ ಇದಾಗಿದ್ದು, ಇಲ್ಲಿ ಸದ್ಯ ಯೋಗೇಶ್ ಗೌಡ ಅವರ ಮಕ್ಕಳು ಮತ್ತು ಪತ್ನಿ ಇಲ್ಲಿ ವಾಸವಿರುವಂಥದ್ದು. ಸೊ ಇವತ್ತು ಈ ಮನೆಯಲ್ಲಿ ನೀರವ ಮೌನ ಆವರಿಸಿರುವಂಥದ್ದು. ಯಾಕಂದರೆ ಆ ಒಂದು ಕೊಲೆಯ ಒಂದು ಇನ್ನೂ ಚಿಂತೆಯಲ್ಲೇ ಮಕ್ಕಳು ಮತ್ತು ಪತ್ನಿ ಇರುವಂಥ ಹಿನ್ನೆಲೆಯಲ್ಲಿ ಸೊ ಯಾರೂ ಕೂಡ ಮನೆಯಲ್ಲಿ ನಿಮಗೆ ನೋಡೋಕ್ಕೆ ಸಿಗ್ತಾ ಇಲ್ಲ. ಮನೆ ಈಗ ಮೌನವಾಗಿರುವಂಥದ್ದು. ನಿಮಗೆ ಇಲ್ಲಿ ಫೋಟೋದಲ್ಲಿ ತೋರಿಸ್ತಾ ಇದ್ದೀವಲ್ಲ, ಸೊ ಮನೆಯ ಒಂದು ತಲಬಾಗಿಲಿಗೆ ಕೂಡ ಏನು ಯೋಗೇಶ್ವರ್ ಗೌಡರ ಫೋಟೋವನ್ನು ಹಾಕಿರುವಂಥದ್ದು. ಮನೆಯಲ್ಲಿ ಕೂಡ ಸದ್ಯ ಯಾರೂ ಇರೋದ ಕಾರಣ ಸೊ ಫೋಟೋವನ್ನು ಹಾಕಿ ಪೂಜೆಯನ್ನು ಮಾಡಿರುವಂಥದ್ದು. ಸದ್ಯಕ್ಕೆ ಒಂದು ಅವರ ಪತ್ನಿ ಮಾತನಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ ಎಲ್ಲೂ ಕೂಡ ಮಾಧ್ಯಮದ ಬಂದೆ ಇನ್ನೂ ಕೂಡ ಬಂದಿಲ್ಲ. ಆದರೆ ಇದು ಎಲ್ಲೋ ಒಂದು ಕಡೆ ಯೋಗೇಶ್ವರ್ ಗೌಡ ಅವರ ಆತ್ಮಕ್ಕೆ ಶಾಂತಿ ಸಿಗುವಂಥ ಕೆಲಸ ಆಯಿತು ಅನ್ನೋದು ಅವರ ಒಂದು ಅಭಿಮಾನಿಗಳು ಮತ್ತು ಅವರ ಒಂದು ಕುಟುಂಬಸ್ಥರ ಮಾತಾಗಿರುವಂಥದ್ದು. ಯಾಕಂದರೆ 10 ವರ್ಷಗಳ ಕಾಲ ಒಬ್ಬ ಸಚಿವರು ಈ ಕೊಲೆಯಲ್ಲಿ ಭಾಗಿಯಾಗಿದ್ದರು, ಒಬ್ಬ ಮುಖಂಡನನ್ನು ಹತ್ಯೆ ಮಾಡ್ತಾರೆ ಒಂದು ಜಿಮ್ಮಿನಲ್ಲಿ ಅನ್ನೋದು ನಿಜಕ್ಕೂ ಕೂಡ ಎಲ್ಲರನ್ನು ಬೆಚ್ಚಿ ಬೀಳಿಸಿತ್ತು. ಹಲವಾರು ರೀತಿಯ ಒಂದು ತಿರುವುಗಳನ್ನು ಪ್ರಕರಣ ಪಡೆದುಕೊಂಡಿತ್ತು. ಇದನ್ನು CBI ಒಂದು ರೀತಿಯಲ್ಲಿ ತನಿಖೆಯನ್ನು ಮಾಡಿ ಅದರ ನಂತರ ಶಿಕ್ಷೆಯನ್ನು ಒಂದು ಆಗಲು ಕಾರಣೀಭೂತವಾಗಿರುವಂಥದ್ದು. ಹೀಗಾಗಿ ಯೋಗೇಶ್ವರ ಗೌಡರ ಮನೆಯಲ್ಲಿ ಸದ್ಯ ಈ ಪರಿಸ್ಥಿತಿ ಇರುವಂಥದ್ದು. ಕ್ಯಾಮರಾಮನ್ ನಾಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಬಳಿ. ಸೊ ಈಗ ಅವರ ನಿವಾಸದ ಬಳಿ ಭದ್ರತೆಯನ್ನು ಒದಗಿಸಲಾಗಿದೆ. ಬಟ್ ಆಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ದೇನು ಅಂತಂದರೆ ಯೋಗೇಶ್ ಗೌಡ ಅವರ ಪತ್ನಿ. ಯಾಕೆ ಅಂತಂದರೆ ಅವರು ಆರಂಭದಲ್ಲಿ ವಿನಯ್ ಕುಲಕರ್ಣಿ ಅವರ ಮೇಲೆ ಆರೋಪ ಮಾಡಿ ತದನಂತರ ಕಾಂಗ್ರೆಸ್ ಸೇರ್ಪಡೆ ಮಾಡಿ ಚುನಾವಣೆಗೂ ಕೂಡ ಸ್ಪರ್ಧೆ ಮಾಡ್ತಾರೆ. ಹಾಗಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಎಡೆ ಮಾಡಿಕೊಟ್ಟಿತ್ತು ಈ ಪ್ರಕರಣ. ಆ ಸಂದರ್ಭದಲ್ಲಿ 2016ರಲ್ಲಿ ಕೊಲೆ ಆಗುತ್ತೆ. 2018ರ ಚುನಾವಣೆಯಲ್ಲೂ ಕೂಡ ಸ್ಪರ್ಧೆಗೆ ಇಳಿತಾರೆ. ಸೊ ಬಹಳ ಚರ್ಚೆಗೂ ಎಡೆ ಮಾಡಿಕೊಟ್ಟಂಥ ಪ್ರಕರಣ ಇದು ಆ ಸಂದರ್ಭದಲ್ಲಿ. ಅದಾದ ನಂತರ CBI ಕೊಟ್ಟ ನಂತರವೇ ಈ ಪ್ರಕರಣ ಹೊಸ ಸ್ವರೂಪವನ್ನು ಪಡ್ಕೊಳ್ಳೋಕ್ಕಾಗತ್ತೆ. ಕಾರಣ ಮಂತ್ರಿ ಆದಂಥ ಸಂದರ್ಭದಲ್ಲಿ